ನಮಸ್ಕಾರ ಎಲ್ಲರಿಗೂ. ದಿನ 18ಕ್ಕೆ ಸುಸ್ವಾಗತ. ಟೈಮ್ ಎಷ್ಟು ಅಂತಂತಂದರೆ 8:32. ನಾವು ಎದ್ದಿದ್ದೆ ಸ್ವಲ್ಪ ಲೇಟ್. ಎಷ್ಟು ಗಂಟೆಗೆ ಎದ್ವಿ ಅಂತಂದರೆ 7:30ಗೆ ಎದ್ಬಿಟ್ವಿ. ಲೇಟ್ ನೈಟಾಗಿ ಮಾಡ್ಕೊಂಡ್ವಿ. ಎಡಿಟಿಂಗ್ ಇತ್ತು, ಎಡಿಟಿಂಗ್ ಪ್ರೊಸೆಸ್ಸಲ್ಲಿ ಇತ್ತು. ವೀಡಿಯೋ ಇವಾಗ ಬಿಡಬೇಕು, ಹಂಗೆ 100 ಬಿಡಬೇಕು ಈಗ. ಸೊ ಫಸ್ಟ್ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂತಂದರೆ ಯೂಶುವಲ್ ಪೆಟ್ರೋಲ್ ಬಂಕ್ಗೆ ಹೋಗ್ತಾ ಇರೋದು. ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಮಾಡೋಣ. ಅದಕ್ಕೂ ಮುಂಚೆ ಫಸ್ಟ್ ಇದರಲ್ಲಿ ಸ್ಟೋರೇಜ್ ತುಂಬ ಕಮ್ಮಿ ಇದೆ, ಕ್ಲಿಯರ್ ಮಾಡಬೇಕು. ತದನಂತರ ನಮ್ಮ ಇವತ್ತಿನ ಪ್ಲಾನ್ ಏನಿದೆ, ನಮ್ಮ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಅನ್ನೋದನ್ನು ಹೇಳ್ತೀನಿ. ಲೆಟ್ಸ್ ಗೋ. ಅಷ್ಟು ಮುಂದೆ ಒಳ್ಳೆ ವ್ಲಾಗ್ಸ್ ಬರ್ತಾ ಇರ್ತವೆ. ಸೊ ಅದರಿಂದ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ನೆನ್ನೆ ಫುಲ್ಲು ಮಳೆ ಗೊತ್ತಾ, ಎಷ್ಟು ಮಳೆ ಅಂತಂದರೆ ನಮ್ಮ ಟಾರ್ಗೆಟ್ನ ಅಚೀವ್ ಮಾಡೋದಕ್ಕೆ ಮಳೆನೇ ಅಡ್ಡ ಆಗ್ಬಿಡ್ತು. ಅಂತಂದರೆ ಆರಾಮಾಗಿ ಅಚೀವ್ ಮಾಡ್ಬೋದಿತ್ತು. ಆರ್ಡ್ರ್ಗಳು ಬರ್ತಾ ಇರಲಿಲ್ಲ ನೆನ್ನೆ ನೈಟು. ಮಳೆಯಲ್ಲಿ ಯಾರು ಕಂಡ್ರೆ ಮಾಡ್ತಾರೆ ಬೈಕ್ ಟ್ಯಾಕ್ಸಿನ? ಅದು ಆ ರೇಂಜಿಗೆ ಮಳೆ ಬರ್ತಾಯಿದ್ರೆ ಯಾರು ಮಾಡ್ತಾರೆ ಹೇಳಿ? ಸೊ ಅದಕ್ಕೆ ಯಾರು ಆರ್ಡ್ರ್ ಅಷ್ಟಾಗಿ ಬೀಳ್ತಾನೂ ಇರಲಿಲ್ಲ. ಅದಕ್ಕೆ ಸರಿ ಆಯಿತು, ಇವತ್ತಿಗೆ ಎಷ್ಟು ಸಾಕು ಅಂತ ಹೇಳ್ಬಿಟ್ಟು ನಾನೇ ಮನಸ್ಸು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಬಂದೆ. ಬಟ್ ಇವತ್ತು ಒಳ್ಳೆ ಐಡಿಯಾ ಇಟ್ಟಿದ್ದೀನಿ, ನೋಡೋಣ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. 15 ದಿನದಿಂದ ಸ್ಟಾರ್ಟ್ ಮಾಡಿದಾಗ ಈ ಐಡಿಯಾ ಪ್ಲಾನ್ ಮಾಡೋಣ ಅಂತಿದ್ದೆ. ಇವತ್ತು ಟ್ರೈ ಮಾಡಿ ನೋಡೋಣ ಆಗುತ್ತೇನೋ ವರ್ಕೌಟ ಅಂತ. ಇವಾಗ 210 ರೂಪಾಯಿಗೆ ಹಾಕ್ಸಿದ್ದೀವಿ, ನೋಡ್ತಿದ್ದೀರಾ, ಕಾಣ್ತಾ ಇದೆಯಾ ನೋಡಿ. 210 ರೂಪಾಯಿಗೆ ಹಾಕ್ಸಿದ್ದೀವಿ. ಸರ್ಜಿ ಇಲ್ಲ. 7:30ಇಂದ 11 ಗಂಟೆವರೆಗೆ ಕೊಡ್ತಾನಲ್ಲ, ಸೊ ಅದಿಲ್ಲ. ಇವಾಗ ಫಸ್ಟ್ ಪಿಕಪ್ ಎಲ್ಲಿ ಅಂತಂತಂದರೆ ಇಲ್ಲಿಂದ ಉಳಿಮಾವಿಗೆ ತೊಗೊಂಡಿದ್ದೀವಿ. ಬನ್ನಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಮ್ಮ ಸಿಚುವೇಶನ್ ಆಯ್ತು. ಮಕ ಮುಚ್ಚ ಬೇರೆ ಏನಾದ್ರು ಹೇಳೋದೆ ಆಮೇಲೆ ಮಾಡ್ತೀನಿ. ಫಸ್ಟು ಅದನ್ನ ಪಿಕಪ್ ಮಾಡೋಣ ಬನ್ನಿರಿ. ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಎಲ್ಲಿ ಪಿಕಪ್ ಮಾಡಿದ್ವಿ ಅಲ್ಲೇ ಇದ್ದೀವಿ. ಇವಾಗ ತಾನೇ ಕರ್ಕೊಂಡೋದ್ವಿ, ಅಷ್ಟು ಬೇಗ ಮತ್ತೆ ಇಲ್ಲಿ ಕರ್ಕೊಂಬಂದ್ಬಿಟ್ರೆ. ಯಾಕಂತಂದರೆ ಏನೋ ಮರ್ತೋದಂತೆ, ಮೆರೂನ್ ಕಲರ್ ಪ್ಯಾಂಟ್. ನಮಗಿಂತ ಚಿಕ್ಕ ಹುಡುಗನೇ, ಏನೋ ಅರ್ಜೆಂಟ್ ಇದೆ ಅಂತೆ. ಬೇಗ ಹೋಗಿ. ಅಯ್ಯೋ ತೊಗೊಂಡಾಗಿಲ್ಲ, ಗುದ್ದುಬಿಟ್ರೆ ಬೇಗ ಹೋಗ್ಬಿಡ್ತೀವಿ ಮೇಲಕ್ಕೆ. ಅಯ್ಯೋ ಬರಲಿ, ಬೇಗ ಹೋಗೋಣ. ಇಲ್ಲಿಂದ ಎಷ್ಟು ದೂರ ಇದೆ ಗೊತ್ತಾ? ಅದು ಸಿಮ್ಮಲ್ಲಿ ಹಿಂದೆ ನನಗೆ ಸಖತ್ ಸ್ಪೀಡಾಗಿ 5 ಹೋಗ್ಬಿಡೋಣ ಬೇಗ. ಇವಾಗ ನಾವು ಲೊಕೇಶನ್ ಬಿಟ್ಟಿದ್ವಿ. ಟೈಮ್ ಎಷ್ಟು ಅಂತಂದರೆ 8:54. ಸೊ ಹೀಗೆ ಸ್ಟ್ರೈಟು ಆದಷ್ಟು ಬೇಗ ಕರ್ಕೊಂಡೋಗಿ ಬಿಟ್ಬಿಡೋಣ. ಇಲ್ಲೇನು ಅರಕೆರೆಯಲ್ಲಿ ಒಂದು ಟ್ರಾಫಿಕ್ ಇರುತ್ತೆ, ಅದನ್ನು ದಾಟ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ಬೆಳಿಗ್ಗೆ ಟ್ರಾಫಿಕ್ ಇತ್ತು. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಬಾಯ್. 9 o'clock ಬರಬೇಕಿತ್ತಂತೆ. ಕರೆಕ್ಟಾಗಿ 9:03 ಕರ್ಕೊಂಬಂದ್ಬಿಟ್ಟಿವಿ. 3 minutes ಅವ್ರು ಕರ್ಕೊಂಡು ರಿಟರ್ನ್ ಹೋಗಿರಲಿಲ್ಲ ಅಂದರೆ ಕರೆಕ್ಟಾಗಿ ಕರ್ಕೊಂಬಂದ್ಬಿಡ್ತಾಯಿದ್ದೆ. ಹೆಂಗೆ ಕರ್ಕೊಂಬರ್ತೀವಿ ಅನ್ನೋದಲ್ಲ, ಸೇಫಾಗಿ ಕರ್ಕೊಂಬರ್ತೀವ ಇಲ್ವೋ ಅನ್ನೋದೇ ಮುಖ್ಯ. ಕಸ್ಟಮರ್ನ ಡ್ರಾಪ್ ಮಾಡಿ ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲಿದ್ದೀವಿ ಅಂತಂತಂದರೆ ಅಕ್ಷಯನಗರ್ ಉಳಿಮಾವು 2 ಸೆಂಟ್ರಲ್ಲಿ ಇರುತ್ತಲ್ಲ, ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ. ಇವತ್ತು ನೋಡೋಣ, ಯಾವ್ದಾದ್ರು ಒಂದು ಒಳ್ಳೆ ಆರ್ಡ್ರ್ ಬಿದ್ದರೆ ತೊಗೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಆರ್ಡ್ರ್ಗಳು ಬಿಡು ಕರೆಕ್ಟಾಗಿ ಐತೆ, ಸಾಕು. ಈ ಪ್ರಾಬ್ಲಮ್ ಆಗ್ತೈತೆ ನೋಡಿ, ಆಫ್ ಆಗ್ತೈತೆ. ಹಿಂಗೆ ಹಿಡ್ಕೊಂಡಿದ್ರೆ ಆನಲ್ಲೇ ಐತೆ, ಇನ್ನು ಹಿಂಗೆ ಬಿಟ್ಟರೆ ಆಫ್ ಆಯ್ತೈತೆ. ಸೊ ಇದು ಏನು ಪ್ರಾಬ್ಲಮ್ಮೋ ಗೊತ್ತಿಲ್ಲ. ಹೋಗಿ ರಾಮ ಹತ್ರ ಹೋಗಿ ಚೆಕ್ ಮಾಡಿಸ್ಬೇಕು. ಮೋಟೋ ವ್ಲಾಗ್ನಲ್ಲಿ ನಾನು ಹೇಳಿರಲ್ಲ ಏನು ಮಾಡ್ತೀವಿ ಅನ್ನೋದನ್ನು. ಸೊ ನಾವಿವಾಗಿದ್ದರೆ ವೇಗಾ ಸಿಟಿ ಮಾಲಲ್ಲಿ ಎಕ್ಕಿದ್ದೀವಿ ಅಂತಂದರೆ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಏನು ಮಾಡ್ತಿದ್ದೀನಿ ಅಂತ. ಸ್ವಿಗ್ಗಿ ಮಾಡೋಣ ಅಂತಲೇ ಇದ್ದೀನಿ. ಸೊ ಅದೇನು ಪ್ಲಾನು ಅನ್ನೋದನ್ನೆಲ್ಲ ಫಸ್ಟ್ ಪಿಕಪ್ ಫುಡ್ ಮಾಡ್ಕೊತೀನಿ, ಅದಾದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೈಮ್ ಬಂದು ಎಷ್ಟಾಯಿತು ಅಂದರೆ 12:45 ಆಯಿತು. ಬನ್ನಿ ಇವಾಗ ಫಸ್ಟ್ ಫುಡ್ ಪಿಕಪ್ ಮಾಡ್ಕೊಂಡು ಆಮೇಲೆ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಎಲ್ಲಿದ್ದೀವಿ ಅಂತಂದರೆ ಮಯೂರ ರೆಸಿಡೆನ್ಸಿ ಹತ್ರ ಇದ್ದೀವಿ. ಸೊ ಸೆಕೆಂಡ್ ಆರ್ಡ್ರ್ ಪಿಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಸೋಫಾ ಮೇಲೆ ಆರಾಮಾಗಿ ಕೂತಿದ್ದೀವಿ. ಹೋದ ಜಾಗದಲ್ಲೆಲ್ಲ ಈ ಥರ ಕೂತ್ಕೊಳ್ಳೋಕೆ ಸ್ವಲ್ಪ ಜಾಗ ಕೊಟ್ಟರೆ ಮಸ್ತಾಗಿರುತ್ತೆ. ಮಾಡಿಕೊಂಡು ನಮ್ಮ ಪ್ಲಾನ್ ಏನಿದೆ ಅನ್ನೋದನ್ನು ಹೇಳ್ತೀನಿ ಅಂದಲ್ಲ, ಸ್ವಲ್ಪ ಹಂಗೆ ಪಟ ಮಾಡಬೇಕಲ್ಲ, ನಮ್ಮ ಟಾರ್ಗೆಟ್ ಹಂಗಿದೆ. ಸೊ ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಂಗೆ ಮಾಡ್ತಾ. 17 ನಿಮಿಷ ಆದಮೇಲೆ ತೊಗೊಂಬಂದು ಕೊಟ್ಟಿದ್ದಾರೆ ಇದನ್ನು. ಸೊ ಇವಾಗ ಡ್ರಾಪ್ ಮಾಡೋಕ್ಕೆ ಹೋಗೋಣ ಬನ್ನಿ. ನಮ್ಮ ಟಾರ್ಗೆಟ್ ಮಾಡೋದು ತುಂಬ ಕಷ್ಟ, ಬಟ್ ಟ್ರೈ ಮಾಡುವ. ಸೊ ಇದು ಒಂದು ಚಿಕ್ಕ ಐಟಮ್ ಅಲ್ಲ, ಇದು ತುಂಬ ದೊಡ್ಡ ಐಟಮು. ಏನು ಮಾಡಿದ್ದಾರೆ, ದೂರ ಇದೆ ಅಂತ 14 ಕಿಲೋಮೀಟ್ರ್ ಐತೆ. ಇಲ್ಲಿ ಮಲ್ಲೇಶ್ವರ ಮಾತ್ರ ರಿಟರ್ನ್ ಬ್ಯಾಕ್ ಆರ್ಡ್ರ್ ಕೊಡ್ತಾನೆ ಇರು ಅಂತ ನನಗಂತೂ ಗೊತ್ತಿಲ್ಲ, ಬಟ್ ಏನು ಮಾಡೋದಕ್ಕಾಗಲ್ಲ, ಹೋಗಬೇಕು. ಸೊ ಟೋಟಲ್ ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 14 ಕಿಲೋಮೀಟರ್ಸ್ ಇದೆ. ಇದು ಬಂದು ಟ್ರಿಪ್ 2 ಆಗಿ ಆ್ಯಡ್ ಆಗುತ್ತೆ. ಏನು ಮಾಡೋದಕ್ಕಾಗಲ್ಲ, ಬನ್ನಿ ಹೋಗೋಣ. ರಿಟರ್ನ್ ಬ್ಯಾಕು 70 ರೂಪೀಸ್ ಕೊಡ್ತೀನಿ ಅಂತ ಹಾಕೋನೆ. ಏನು ಮಾಡ್ತಾವೆ, ಅಷ್ಟು ದೂರ ಹಾಕಿದ್ದಾನೆ. ಮಾರ್ನಿಂಗ್ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಲೇಬೇಕು, ಏನು ಮಾಡೋದಕ್ಕಾಗಲ್ಲ. 2:15 ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ತೈತೆ ನಮ್ಮ ಗೂಗಲ್ ಮ್ಯಾಪು. ಇವಾಗ ಟೈಮ್ ಬಂದು 1:30. ಸೊ ಹತ್ರ 50 ನಿಮಿಷ ಟ್ರಾವೆಲು. ಬನ್ನಿ ಇವಾಗ ಹೋಗೋಣ. ಲೊಕೇಶನ್ ಹತ್ರ ಬಂದೆ, ಹೇಳಿದ್ನಲ್ಲ ಟೋಟಲ್ 14 ಕಿಲೋಮೀಟ್ರು. ಅವ್ರು ಯಾವಾಗ ಪ್ಲೇಸ್ ಮಾಡಿದ್ರು ಅದನ್ನೇ ಹೇಳಿ ಸಾಯಿಸ್ತವಳೆ. ನನಗೆ ಇದೇ ಕೋಪ ಬಂದ್ಬಿಡೋದು, ಅರ್ಥ ಮಾಡ್ಕೊಂಡು ಕೇಳಿದ್ರೆ ದೊಡ್ಡದು ನಾವು ಪೇ ಮಾಡ್ತೀನಿ ಅಂತ ಇದರಲ್ಲಿ ಇಟ್ಕೊ. ಆಮೇಲೆ
ಏನಾಗುತ್ತೆ ಗೊತ್ತಾ, ಇಷ್ಟು ದೂರ ಬರ್ತೀವಲ್ಲ, ಇವಾಗ ಮತ್ತೆ ನಾ ಎಷ್ಟು ಕಿಲೋಮೀಟರ್ ಖಾಲಿ ಹೋಗ್ಬೇಕು ಹೇಳಿ, 14 ಕಿಲೋಮೀಟರ್ ಖಾಲಿ ಹೋಗ್ಬೇಕು. ಅದೆಲ್ಲ ಗೊತ್ತಾಗಲ್ಲ. ಇವ್ರು ಹೇಳಿ ಟೈಮ್ಗೆ ಅಲ್ಲಿ ಲಾಡ್ಸ್ಕೊಂಡು ಬಂದ್ಬಿಡ್ಬೇಕು. ಇವರೆಲ್ಲ ಬೆಂಗಳೂರಲ್ಲಿ ಇರೋದಿಲ್ಲ, ಎಲ್ಲಿಂದ ಬರ್ತಾರೆ, ಇಲ್ಲೂ ಬೆಂಗಳೂರಲ್ಲಿ ಸ್ಟೇ ಆಗ್ತಾರೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮಾತಾಡೋ ಮಾತ್ರ ಊರ್ ಬಾಗ್ಲು ಮಾತಾಡ್ತಾರೆ. ಇವಾಗ ನಾನು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಹೇಳಿ, 14 ಕಿಲೋಮೀಟ್ರು. ಅಮ್ಮಮ್ಮ ಅಂದರೂ 1.5 hour ಆಗೇ ಆಗುತ್ತೆ. ಇವ್ರು ಮಾಡ್ಕೊಳ್ಳೋದು ಮಾಡ್ಕೊತೀರ, ಸ್ವಲ್ಪ ಹತ್ರ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟೊಂದು ಇದು ಮಲ್ಲೇಶ್ವರಂ ಹತ್ರ ಇದೀನಿ ಅನ್ಕೊಂತೀನಿ. ಮಲ್ಲೇಶ್ವರಮಿಂದ ಇಲ್ಲಿ ಏನು ಬೇರೆ ಹೋಟ್ಲೇ ಇರೋದಿಲ್ಲ ಹೇಳಿ, ಅದೇನದು ಫಿಶ್ ಮೀಲ್ಸ್ ಬೇರೆ ಸಿಗೋದೇ ಇಲ್ವಾ. ಅಮ್ಮಮ್ಮ ಅಂದ್ರೆ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಒಳಗೆ ಮಾಡ್ಕೊಳ್ಳಿ. ಲೊಕೇಶನ್ ತೋರಿಸುತ್ತೆ, ಅದು ಕ್ಲಿಯರಾಗಿ ತೋರಿಸುತ್ತೆ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ನಾನು ಸ್ವಿಗ್ಗಿದಲ್ಲಿ ಆರ್ಡರ್ ಮಾಡಿದ್ದೀನಿ, ನಾನು ಇನ್ಸ್ಟಾಮಾರ್ಟಲ್ಲೆಲ್ಲ ಆರ್ಡರ್ ಮಾಡಿದ್ದೀನಿ, ಅಂದರೆ ನಾನು ಬುಕ್ ಮಾಡಿದ್ದೀನಿ. ನಮಗೂ ಗೊತ್ತಾಗುತ್ತೆ. ಜಸ್ಟ್ ಒಂದು ಕಾಮನ್ ಸೆನ್ಸ್ ನೋಡ್ಕೋಬೇಕು ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಬೇಗ ಬಾ, ಬೇಗ ಬಂದು ನಿಮ್ಮ ಸಮಾಧಾನ. ಬೇಗ ಬರ್ತಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇ ಬಂದು ನೋಡ್ಕೊತೀರಾ ಮನೆಯಲ್ಲಿ. ಮಖಗಳು ನೋಡು, ತುರ್ಕ್ಬಿಡ್ಬೇಕು ಹಂಗೆ. ಇವಾಗ ನಾವೆಲ್ಲಿದ್ದೀವಿ ಗೊತ್ತಾ, ನಿಮ್ಮನ್ಸ್ ಕಿದ್ವಾಯಿ ಲಿನ್ಸ್ ಹಾಸ್ಟೆಲ್ 2nd floor ಡ್ರಾಪ್ ಮಾಡಿಬಿಟ್ಟು ಈಗ ಎಲ್ಲಿಂದ ಮತ್ತೆ ಲಾಲ್ ಬಾಗ್ ಹತ್ರ ಹಾಕವನೆ. ಇವತ್ತೇನು ನನ್ನ ಮೇಲೆ ಸೇರ್ ತಿರ್ಸ್ಕೊಂತ ಗೊತ್ತಿಲ್ಲ, ಎಲ್ಲ ನಂಗೆ ಆಗ್ತಾವನೆ. ಒಟ್ನಲ್ಲಿ ಪಿ ಟಿ ಎಮ್ ಝೋನಲ್ಲಿ ಅಂತೂ ನಾವಿಲ್ಲ. ಸುತ್ತಾರಿಸ್ತಾವನೆ. ನೋಡೋಣ, ಇನ್ನೊಂದು ಆರ್ಡರ್ ನೋಡ್ತೀನಿ. ಹೀಗೆ ಲಾಂಗ್ ಹಾಕೋದು ನನಗೂ ಆಫ್ ಮಾಡ್ಬಿಟ್ಟು ರ್ಯಾಪಿಡಾಗಿ ಹೋಗ್ಬಿಡೋಣ. ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ಬಸವನಗುಡಿ ಹತ್ರ ಇದ್ದೀವಿ. ಇಲ್ಲಿ ಡ್ರಾಪ್ ಮಾಡಾಯಿತು, ಡಬಲ್ ಆರ್ಡ್ರ್ ಅಂತ ಹೇಳಿದ್ನಲ್ಲ, ಮತ್ತೆ ಇಲ್ಲಿ ಬಸವನಗುಡಿ ಹತ್ರ ಹಾಕಿದ್ದ. ಸರಿ ಆಯ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಗಾಡಿ ಬೇರೆ ಸ್ವಲ್ಪ ಹೀಟ್ ಆಗ್ಬಿಟ್ಟಿತ್ತು ಅಂತಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೆ. ಮತ್ತೆ ಇವಾಗ ಡಬಲ್ ಆರ್ಡ್ರ್ ಬಿಡ್ತೀನಿ ನಾನು. ಎಲ್ಲಿ ಅಂತಂತಂದರೆ ಇಲ್ಲಿ 4 ಬ್ಲಾಕ್ ಹತ್ರ ಪಿಕಪ್ಪು, 4 ಬ್ಲಾಕಿಂದ ಮಡಿವಾಳಗೆ ಒಂದು ಡ್ರಾಪು, ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಂದು ಡ್ರಾಪು. ಎಲ್ಲ ಓಕೆ, ಬಟ್ ಏನು ಇಲ್ಲಿ ಹೊಡಿತಿದೆ ಅಂತಂದರೆ 2 ಆರ್ಡ್ರಿಗೆ ಎಷ್ಟು ಕೊಡ್ಬೋದು ಹೇಳಿ. ನಮ್ಮಮ್ಮ ಅಂದರೆ ಒಂದೊಂದು 6ಗೆ 50 ಅಂತಂದ್ರು ಲೆಕ್ಕ ಇದ್ದರೆ 100 ರೂಪಾಯಿ ಕೊಡ್ಬೋದಾ? ಒಂದು ಆರ್ಡ್ರಿಗೆಲ್ಲ 2 ಆರ್ಡ್ರಿಗೆ ಸೇರಿ 49 ರೂಪಾಯಿ ಕೊಟ್ಟವನು. ಅರ್ಥ ಮಾಡಿದ್ರೆ 49 ರೂಪಾಯಿ. ಎಲ್ಲಿದ್ದೀನಿ ನಾನೀಗ? ಬಸವನಗುಡಿಯಿಂದ ಹಿಡಿದು ಮಡಿವಾಳ ಹತ್ರ, ಅದು ಡಬಲ್ ಆರ್ಡ್ರಿಗೆ. ಯಪ್ಪ, ಅದು ಒಂದೇ ರೆಸ್ಟೋರೆಂಟು ಅಲ್ಲ, ಬೇರೆ ಬೇರೆ ರೆಸ್ಟೋರೆಂಟಲ್ಲಿ ಪಿಕಪ್ ಮಾಡಬೇಕು. 2 ರೆಸ್ಟೋರೆಂಟಲ್ಲಿ ಪಿಕಪ್ ಮಾಡಿಕೊಂಡು 2 ಲೊಕೇಶನಲ್ಲಿ ಡ್ರಾಪ್ ಮಾಡಿದ್ರೆ 49 ರೂಪಾಯಿ. ಕಷ್ಟ ಆಗ್ತೈತೆ, ಬಟ್ ಯಾಕೋ ಮಾಡ್ತಿದ್ದೀಯಾ ಅಂತಂದರೆ ನಾನು ಚಾಲೆಂಜ್ ಒಪ್ಕೊಂಡಿದ್ದೀನಿ. ಈ ತಲೆನೋವಿಗೆ ಮಾಡ್ತಾ ಇರೋದು. ಇಲ್ಲ ಅಂತಂದರೆ ನಿಜವಾಗ್ಲೂ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಮಾಡೋನೇ ಅಲ್ಲ. ನಿಜವಾಗ ಅದು ವರ್ತೆ ಅನ್ಸಲ್ಲ ಕಣ್ರಿ. 49 ರೂಪಾಯಿಗೆ ಅಂತಂದರೆ ಮನಸ್ಸೇ ಹೋಗೋದಿಲ್ಲ ಅಷ್ಟು ಮಾಡೋದಕ್ಕೆ. ಆರ್ಡ್ರ್ ಅದ್ರ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ, ಅದೂ ಇಲ್ಲ ನೋಡಿ. ಎತ್ತಿ ಇಷ್ಟ ಒಂದು ಕಡೆ ಆಗ್ತಾವನೆ. ಬಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹೇಳ್ತಾರಲ್ಲ ಕತೆಗಳು, ಅಷ್ಟು ಈಸಿಯಾಗಿ ಮಾಡ್ತೀನಿ, ಎಷ್ಟು ಈಸಿಯಾಗಿ ಮಾಡ್ತೀನಿ, ಸ್ವಿಗ್ಗಿದಲ್ಲಿ 1 ಲಕ್ಷ ಮಾಡಿದೆ, 50,000 ಮಾಡಿದೆ ಅಂತ. ಅಷ್ಟು ಈಸಿಯಾಗಿ ಮಾಡ್ತಾರಾ ಇಲ್ಲ ಕತೆಗಳು ಕುಂಗುತ್ತವ್ರಾ ಗೊತ್ತಾಗ್ತಿಲ್ಲ. ನಾನು ಅವ್ರ ಮಾತುಗಳನ್ನ ನಂಬ್ಕೊಂಡು ಮಾಡ್ಬೋದೇನೋ ಅಂತ ಹೇಳಿದೆ ನೋಡಿ. ಮಾಡ್ಬೋದಿಲ್ಲ ಅಂತಂದಿಲ್ಲ, ಸಖತ್ ಕಷ್ಟ ಆಗ್ತೈತೆ. ಅದು ಮುಖ್ಯವಾಗಿ ನಾವೇನೋ ಆಟೋ ಕಾರು ಓಡ್ಸಂಗಿದ್ರೆ ಪರವಾಗಿಲ್ಲ, ಏನೋ ಒಂದು ಹೇಳ್ಬೋದು. ಗಾಡಿ ಅಲ್ಲ, ಒಂದು ಚೂರು ನಾವು ಗಮನ ಹಂಗೆ ಹಿಂಗೆ ಹೋಯ್ತು, ಇಲ್ಲ ನಿದ್ದೆ ಕೆಟ್ಟು ಮಾಡಿದ್ವಿ, ಇಲ್ಲ ಟಯರ್ಡ್ ಆಗೋಯ್ತು, ಹೆಲ್ಮೆಟಿಂದ ತಲೆನೋವು, ಇಲ್ಲ ಏನಾದರೂ ಒಂದು ಚೂರು ತಲೆ ಸುತ್ತೈತೆ, ಇಲ್ಲ ಏನಾದರೂ ಒಂದು ಚೂರು ನಾವು 1% ಒಂದೇ 1% ಕೂಡ ಒಂದು ಅವಕಾಶ ಕೊಟ್ವಿ ಅಂದ್ಕೊಳ್ಳಿ, ಕೆರಡೆ ಬಿದ್ದು ನಮ್ಗೆ ಏನಾಗಬಾರ್ದು ಅದಾಗ್ಬಿಡ್ಬೋದು. ಕೆಡ್ದಾಗ ಮಾತಾಡ್ತೀನಿ ಅಂತಲ್ಲ, ಅದೇ ರಿಯಾಲಿಟಿ. ಬಟ್ ನಾವು ಎಷ್ಟು ಹುಷಾರಾಗಿ ಮಾಡಬೇಕು ಅಷ್ಟು ಹುಷಾರಾಗಿ ಮಾಡೋದು. ಕತೆಗಳು ಕುಂಗುತ್ತವನೆ ಅಂತ ಅನ್ಕೋಬಿಡಿ, ರಿಯಾಲಿಟಿ ಇದೆ. ಒಂದು ಚೂರು ಒಂದೇ 1%. ಯಾಕಂದ್ರೆ ನಾನು ಮಾಡ್ತಾಯಿದ್ದೀನಿ, ನನಗೆ ಗೊತ್ತಾಗ್ತಿದೆ ಅದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಏನು ಅನಿಸುತ್ತೆ ಅಂತಂದರೆ ಅವ್ರು 2-3 ವರ್ಷ ಮುಂಚೆಯಿಂದ ಮಾಡ್ತಿದ್ರು ಅಂದ್ಕೊಳ್ತೀನಿ. ಇವಾಗ ರೀಸೆಂಟ್ ಟೈಮಲ್ಲೆಲ್ಲ ಅಂದ್ಕೊಂಡಷ್ಟು ಈಸಿಯಾಗಿ ಮಾಡೋದಕ್ಕಾಗೋದೇ ಇಲ್ಲ. ಸಖತ್ ಕಷ್ಟ ಐತೆ ಕಣ್ರಿ. ಕಷ್ಟ ಇರೋದಿಲ್ಲ ಹುಡುಗಿ, ಈಸಿಯಾಗಿ 1 ತಿಂಗಳಲ್ಲಿ ಮುಗಿಸ್ಬಿಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು. ನಿಜವಾಗ್ಲೂ ಈ ರೇಂಜ್ ಕಷ್ಟ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಾಡಿ ನನಗೆ ಇವಾಗ ರೆಸ್ಟ್ ಬೇಕು ಅಂತ ಕೇಳ್ತೈತೆ, ಬಟ್ ರೆಸ್ಟ್ ಕೊಡೋಷ್ಟು ಟೈಮ್ ಇಲ್ಲ ನನಗೆ. ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗಿದ್ದೆ, ಊಟ ಮಾಡೋದಕ್ಕೂ ಟೈಮ್ ಇಲ್ಲ. ಕರೆಕ್ಟಾಗಿ 5ರಿಂದ 6 ನಿಮಿಷದಲ್ಲಿ ಊಟ ಮಾಡಿ, ನೀರು ಕುಡಿದು, ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು, ಶರ್ಟ್ ಹಾಕ್ಕೊಂಡು, ಮೋಟೋ ಬ್ಲಾಗ್ ಇಲ್ಲ, ಪವರ್ ಬ್ಯಾಂಕ್ ತೊಗೊಂಡು, ಚಾರ್ಜಿಂಗ್ ಫೋನ್ ಹಾಕ್ಕೊಂಡು ಪಟ ಅಂತ 5 ನಿಮಿಷದಲ್ಲಿ ಎದ್ದು ಓಡ್ಬಂದ್ವಿ. ಡೋಂಟ್ ಟ್ರಸ್ಟ್ ಇನ್ ಇನ್ಸ್ಟಾಗ್ರಾಮಲ್ಲಿ ಪುಂಗ್ತಾರಲ್ಲ ನನ್ನ ಮಕ್ಕಳನ್ನ ನಂಬೇಡಿ. ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ನಿಮ್ದು ಎಷ್ಟೇ ಕಷ್ಟ ಇದ್ರೂ ನೀನು ಮಾಡ್ತೀನಿ 1 ತಿಂಗಳಲ್ಲಿ 50,000 ಅಂತಂದರೆ ನೀನು 50,000 ಮಾಡಲ್ಲ, 50,000 ಬದಲು ಇನ್ನೊಂದು 1 ಲಕ್ಷ ನೀನು ಖರ್ಚು ಮಾಡ್ಕೊಂತೀಯ. ಅಷ್ಟು ಸುಲಭವಾಗಿ ಮಾಡೋದಕ್ಕಾಗಲ್ಲ. ಒಂದೇ ತಿಂಗಳಲ್ಲಿ ಮಾಡ್ತೀನಿ ಅಂತ ನೀನು ಕಂಟಿನ್ಯೂ ಮಾಡ್ತಿದ್ದು ಅನ್ಕೋ, ನಿನ್ನ ಬಾಡಿ ಸಪೋರ್ಟ್ ಕೊಡಬೇಕು. ಬಾಡಿ ಸಪೋರ್ಟ್ ಮಾಡ್ದಿರ ಮೈಂಡ್ ಮಾತ್ರ ಮಾಡುತ್ತೆ ಅಂತಂದರೆ ಹಾಕ್ಕೊಂಡು ಹೋಯ್ತೀಯ. ಒಂದು ಚೂರು ಹೆಚ್ಚು ಕಮ್ಮಿ, ಒಂದೇ ಒಂದು ಚೂರು ಕಂಡ್ರಿ ಸ್ಲಿಪ್ ಆದರೆ ಸಾಕು, ಮುಗೀತು. ನೀನು ಸುಮ್ಮನೆ ಬಿದ್ದರೆ ಓಕೆ, ಏನೋ ನಿನ್ನ ಗಾಯ ಆಯಿತು, ನಿನ್ಗೇನು ನೋಡ್ಕೋಬೋದು. ಯಾರಿಗಾದ್ರೂ ಒಬ್ಬ ಆಟೋದವನು ಗುದ್ದಿದೆ ಅನ್ಕೋ, ಇಲ್ಲ ಕಾರವನು ಗುದ್ದಿದೆ ಅನ್ಕೋ, ಇಲ್ಲ ಬೈಕ್ ಅವನಿಗೆ ಗುದ್ದಿದೆ ಅನ್ಕೋ,
ಹಾಕ್ಕೊಂಡೈತಿಯ ಇನ್ಸ್ಟಾಗ್ರಾಮಲ್ಲಿ ಪುಂಗೋರ್ನೆಲ್ಲ ನಂಬಿಟ್ಟು ನಂತರ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬಿಡಿ. ಎಲ್ಲರೂ ಆಲ್ಮೋಸ್ಟ್ ನಾನು ನೋಡ್ಬೇಕಾದ್ರೆಲ್ಲ ತುಂಬ ಜನ ಈ ಥರ ಮಾಡ್ತೀವಿ, ಯಾವ ಥರ ಮಾಡ್ತೀವಿ. ನನ್ನ ಇನ್ಸ್ಟಾಗ್ರಾಮ್ ಫೀಡ್ ಕೂಡ ಹಂಗೆ ತುಂಬ್ಕೊಂಡೈತಿ, ಯೂಟ್ಯೂಬ್ ಫೀಡ್ ಕೂಡ ಹಂಗೆ ತುಂಬ್ಕೊಂಡಿತ್ತು. ಈಜಿನ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನನ್ನ ಮಕ್ಕಳು ಯಪ್ಪ ಅದು ಊರ ಬಾಗಿಲು ಮಾಡ್ತವ್ರು. ಅಲ್ಲಿವರೆಗೂ ಈ ಕಡೆ ತಲೆ ಎತ್ತು ಕೂಡ ಮಲಗಲ್ಲ ನಾನು. ಸರಿ ಆಯ್ತು ಬರ್ರಿ ಹೋಗೋಣ, ಟೈಮ್ ಆಯ್ತಿದೆಯಲ್ಲ. ಫಸ್ಟ್ ಡ್ರಾಪ್ ಬಂದಿದ್ದೀವಿ. ಇದು ನೋಡಿ ಲಾಸ್ಟ್ ಆರ್ಡ್ರ್. ಇವಾಗ ಸೆಕೆಂಡ್ ಆರ್ಡ್ರ್ ಕೊಡ್ತಾ ಇದ್ದೀನಿ. ಕೊಟ್ಟಿದ ತಕ್ಷಣ ಸ್ವಲ್ಪ ರೆಸ್ಟ್ ತಗೋಬೇಕು ಅಂತಂದರೆ BTM ಹತ್ರ ಇದ್ದೀವಿ. BTM ಫಸ್ಟ್ ಸ್ಟೇಜ್ ಅಲ್ಲ, ಸೆಕೆಂಡ್ ಸ್ಟೇಜ್ ಹತ್ರ ಇದ್ದೀವಿ. ಏನಪ್ಪ ಮಾಡ್ತಿದ್ಯಾ ಇಲ್ಲಿ ಅಂತಂತಂದರೆ ಅವಾಗೆ ರೆಸ್ಟ್ ತೊಗೊಳ್ಳೋಣ ಅಂತ ಮನೆಗೆ ಹೋದ್ನಲ್ಲ, ಚಾರ್ಜಿಂಗು ಖಾಲಿ, ಪವರ್ ಬ್ಯಾಂಕಲ್ಲೂ ಚಾರ್ಜ್. ಆ್ಯಕ್ಚುಲಿ ನಮ್ಮ ಟಾರ್ಗೆಟ್ ಇದ್ದಿದ್ದು ಎಷ್ಟು ಗೊತ್ತಾ, 28 ಹೊಡೆಯೋಣ ಅಂತಲೇ ಇದ್ದಿದ್ದು. ಬಟ್ ಟಾರ್ಗೆಟ್ನ ಎಲ್ಲ ಹಾಳು ಮಾಡೋ ಥರ ಮಾಡಿದ್ದು ಸ್ವಿಗ್ಗಿದವನು. ಹೇಳಿದ್ನಲ್ಲ, ಮಲ್ಲೇಶ್ವರಂಗೆ ಹಾಕಿದ್ದ, ಅಲ್ಲಿಂದ ಮತ್ತೆ ವಾಪಸ್ ಬರ್ತಾ ಲಾಲ್ಬಾಗ್ ಹಾಕಿದ್ದ, ಲಾಲ್ಬಾಗಿಂದ ವಾಪಸ್ ಬರ್ತಾ ಹಿಂಗೆ 4 ಬ್ಲಾಕಿಂದ ಮತ್ತೆ ವಾಪಸ್ ಬರ್ತಾ ಹಿಂಗೆ ಮಡಿವಾಳ ಲೇಕ್ ಹತ್ರ ಹಾಕಿದ್ದ. ಒಟ್ಟಿನಲ್ಲಿ BTM ಝೋನಲ್ಲಂತೂ ಇವತ್ತು ಬಿಟ್ಟಿಲ್ಲ ನಮ್ಮನ್ನು. ಸೊ ಅದಕ್ಕೆ ಟಾರ್ಗೆಟು 28 ಇದ್ದಿದ್ದು 15 ಮಾಡಿಕೊಂಡೆ. ಆ್ಯಂಡ್ ಇನ್ನೊಂದು ಒಳ್ಳೆ ಐಡಿಯಾ ಬಂದಿದೆ, ಅದು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಈ ಥರ ಹಾಳು ಮಾಡಿದ್ದಕ್ಕೆ ನನಗೆ ಒಂಥರ ಮೈಂಡ್ಸೆಟ್ಟು, ಮುಖ್ಯವಾಗಿ ಡೆಲಿವರಿ ಕೆಲಸ ಮಾಡ್ಬೇಕಾದ್ರೆ ಮೈಂಡ್ಸೆಟ್ ನನಗೊಂದು ಕಂಟ್ರೋಲೇ ಇರ್ತಾ ಇಲ್ಲ ಕಣ್ರಿ. ಅದೇನಾಗುತ್ತೆ ಅಂತ ನಾನು ಹೇಳ್ತೀನಿ. ಒಂದೇ ನಿಮಿಷ ಪಿಕಪ್ ಮಾಡ್ಕೊಬಿಡ್ತೀನಿ, ಅದಾದಮೇಲೆ ಹೇಳ್ತೀನಿ. ಪಿಕಪ್ ಬಂದು ಯಾವುದೋ ಬಾರ್ ಅಂಗಡಿಲಿ ಇದ್ದಂಗಿದೆ. ಎಲ್ಲ ಜನ ಅಂತ ಮಾತಾಡ್ತವ್ರೆ. ಒಳ್ಳೆ ನೋಡೋಕೆ ಐತಿಲ್ಲ ಕಣ್ರಿ. ಹೆಸರು ಬಂದು ಹೋಟೆಲ್ ಆರಾಧನಾ ಅಂತ. BTM ಲೊಕೇಶನ್ಲಿದ್ದರೆ ಗೊತ್ತಿರುತ್ತೆ ಬಿಡಿ. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತಂತಂದರೆ ನಮ್ಮ ಮನೆ ಹತ್ರ ಇದ್ದೀವಿ. ಸೊ ಮನೆ ಹತ್ರ ಗೇಟ್ ಹಾಕ್ಬಿಟ್ಟಿದ್ದಾರೆ. ಇವಾಗ ಟೈಮ್ ಎಷ್ಟು ಅಂತಂತಂದರೆ 2:15 ಆಗ್ತೈತೆ. ಸ್ವಲ್ಪ ಓವರಾಲ್ ಇನ್ಕಮ್ ಎಷ್ಟು ಆಯಿತು ಅಂತಂತಂದರೆ ಸ್ವಿಗ್ಗಿನಲ್ಲಿ ತುಂಬ ಕಮ್ಮಿ ಆಗೋಯ್ತು ಕಣ್ರಿ. ಲಾಂಗ್ ಹಾಕ್ಬಿಟ್ಟ ಏನು ಮಾಡೋದಕ್ಕಾಗಲ್ಲ. ಲಾಂಗ್ ಹಾಕಿದ ತಕ್ಷಣ ನಾವು ಇವಾಗ ಬೇಡ ಅಂತ ಕ್ಯಾನ್ಸಲ್ ಮಾಡೋದಕ್ಕೂ ಆಗಲ್ಲ. ನಮ್ಮ ಟಾರ್ಗೆಟ್ ಇದ್ದಿದ್ದು 28. ನಾನಿನ್ನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಗೇಟ್ ಓಪನ್ ಮಾಡಿಸ್ಬೇಕು ನಾವು ನಾವು ನನ್ನ ಮೇಲೆ ಏನು ಸ್ವಿಗ್ಗಿದವ್ನಿಗೆ ಅಷ್ಟು ಹೊಟ್ಟೆ ಉರಿದೆ ಅಂತ ನನಗಂತೂ ಗೊತ್ತಿಲ್ಲ. ಲಾಸ್ಟ್ಗೆ ನಮಗೆ 26 ಟಾರ್ಗೆಟ್ ಇದ್ದಿದ್ದು, 26 ಹೊಡೆಯೋದಕ್ಕೂ ನಮಗೆ ಬಿಟ್ಟಿಲ್ಲ. ಅಷ್ಟು ತಲೆ ತಿಂದಾಕ್ಬಿಟ್ಟ. ಮಲ್ಲೇಶ್ವರಂ ಅಂತೆ, 4 ಬ್ಲಾಕ್ ಅಂತೆ, ಬಸವನಗುಡಿ ಅಂತೆ, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಎತ್ತಾಕ್ಬಿಟ್ಟು 26 ಆರ್ಡ್ರ್ ಹೊಡೆಯೋದಕ್ಕೆ ಬಿಟ್ಟೇ ಇಲ್ಲ. ಲಾಸ್ಟಿಗೆ ನಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ವು ಅಂತಂದರೆ ಈ ಥರ ಮಾಡಿದ್ರೆ ಎಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿದೆ. ಸೊ 15 ಆರ್ಡ್ರ್ ಹೊಡೆದ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಇವತ್ತು ಅಚೀವ್ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಅಚೀವ್ ಮಾಡೋಕ್ಕಾದೆ ಅಂತಂತಂದರೆ 60% ಆಯ್ತು ಕಂಡ್ರೆ ಅಷ್ಟೇ. ನಾನು ಸುಮ್ಮನೆ ಮುಚ್ಕೊಂಡು ರ್ಯಾಪಿಡೋ ಮಾಡಿದ್ರು ಚೆನ್ನಾಗಿ ಮಾಡ್ತಾಯಿದ್ದು. ನೀನು ಈ ರೇಂಜ್ಗೆ ಒಂದೊಂದು ದಿನ ಹಿಂಗೆ ಮಾಡ್ಬಿಡ್ತಾನೆ, ಏನು ಮಾಡೋದಕ್ಕಾಗೋದಿಲ್ಲ. ಒಂದೊಂದು ದಿನ ಆಗೋದೂ ಇಲ್ಲ, ಒಂದೊಂದು ದಿನ ನಾವು ಹೇಳಿದ್ಕಿಂತ ಇನ್ನೂ ಜಾಸ್ತಿನೇ ಮಾಡ್ತೀವಿ. ಸೊ ಆ ಥರ ಇರುತ್ತೆ ಇದು ಸ್ವಿಗ್ಗಿ ಎಲ್ಲ. ನನಗಂತೂ ಇವತ್ತು ತುಂಬ ಒಂಥರ ಬೇಜಾರಾಗ್ಬಿಡ್ತು. ನಾವು ಎಷ್ಟು ಕಷ್ಟಪಟ್ಟಿದ್ವಿ, ಬಟ್ ಅದಕ್ಕೆ ಪ್ರತಿಫಲ ಇವತ್ತು ಸಿಕ್ಕೇ ಇಲ್ಲ. ಅದೇ ಸಖತ್ ಬೇಜಾರು. ಇದೆಲ್ಲ ಕಾಮನ್, ಸ್ವಿಗ್ಗಿ ಡೆಲಿವರಿಯಲ್ಲಿ ಇದೆಲ್ಲ ತುಂಬ ಕಾಮನ್ ಅಂದರೆ ಕಾಮನ್, ಇನ್ನೇನಿಲ್ಲ. ಈ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ, ನನ್ನ ಫೀಲಿಂಗ್ಸ್ ಎಲ್ಲ ನಿಜವಾಗ್ಲೂ 100ಕ್ಕೆ 100 ಸತ್ಯ. ಈಸಿ ಅಂದ್ಕೊಂಡೆ ನಾನು ಸ್ಟಾರ್ಟ್ ಮಾಡಿದ್ದು, ಬಟ್ ಇಷ್ಟು ಟಫ್ ಆಗಿರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮುಖ್ಯವಾಗಿ ಇದರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಫಸ್ಟೇ ನಾನು ಅಟ್ಲೀಸ್ಟ್ ಅಂದಾಜು ಹಾಕ್ಬಿಟ್ಟಾದರೂ ನಾನು ಕಂಟಿನ್ಯೂ ಮಾಡಬೇಕಿತ್ತು. ನಾನು ಏನು ಅಂದಾಜು ಮಾಡಿಲ್ಲ. ನಮ್ಮ ಹತ್ರ ಬ್ಯಾಟ್ರಿ, ಪವರ್ ಬ್ಯಾಂಕ್ ಇದೆ, ಫೋನ್ ಇದೆ, ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಟ್ ನೋಡಿದೆ ಅಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಯಿತು, ರೈನ್ ಕೋಟ್ ಪ್ರಾಬ್ಲಮ್ ಆಯಿತು, ರೈನ್ ಕವರ್ ಪ್ರಾಬ್ಲಮ್ ಆಯಿತು. ಹೀಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಮುಗಿಸ್ಕೊತೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ, ಮತ್ತೆ ಡೇ 18 ಅನಿಸುತ್ತೆ, ಸರಿ 19ಗೆ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಸಿ ವಿ ಟೆಕ್ ಕರೆಯಿಂದ ನೆಕ್ಸ್ಟ್ ವಿಡಿಯೋ ಬಾಯ್. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಎಷ್ಟು ಕಷ್ಟಪಡ್ತಿದ್ದೀನಿ ನೋಡಿ. ಒಳ್ಳೆ ಕಂಟೆಂಟ್ ವೀಡಿಯೋಸ್ ಬರುತ್ತೆ. ಇವತ್ತು ಜಸ್ಟ್ ಚಾಲೆಂಜ್ ವೀಡಿಯೋಸ್ ಬರ್ತಾಯಿದೆ ಅಷ್ಟೇ. ನೆಕ್ಸ್ಟ್ ಒಳ್ಳೆ ವೀಡಿಯೋಸ್ ಬರುತ್ತೆ ಅಂತ ಹೇಳ್ತಾ ಬಾಯ್.